ನಾನು ಕಣ್ಣನ ನಿನಗೆ ಹುಡುಗಾಟದ ಬುದ್ಧಿ ಬಿಸ್ನೆಸ್ ಕಾನ್ಸೆಪ್ಟ್ ಯಾರ ಹತ್ರ ಡಿಸ್ಕಸ್ ಮಾಡ್ದೆ ಅಂತ ಗೊತ್ತಿಲ್ವಾ? ಪದೇ ಪದೇ ಅದನ್ನೇ ಹೇಳ್ಬೇಡ ಬ್ರೋ. ನಾನು ಯಾರ ಹತ್ರನೂ ಡಿಸ್ಕಸ್ ಮಾಡಿಲ್ಲ. ಹಾಗೆ ಮಾಡಬೇಕು ಅಂತಿದ್ರೆ ನಾನು ಯಾವತ್ತೋ ಮಾಡಿರ್ತಿದ್ದೆ. ಇದೇ ನಿನ್ನ ಬುದ್ಧಿ ಆಗಲ್ಲ ಅಂದಿದ್ದು. ಬಿಸ್ನೆಸ್ ಎಥಿಕ್ಸ್ ಗೊತ್ತಿಲ್ಲ ನಿನಗೆ. ನಿನ್ನಿಂದಾಗಿ ಅಪ್ಪನ ಹೆಸರಿಗೆ ಅವಮಾನ ಆಯಿತು. ನಮ್ಮ ಕಂಪ್ನಿ ಬಗ್ಗೆ ಮನೆಯವ್ರ ಬಗ್ಗೆ ಆಡ್ಕೊಂಡು ನಗ್ದವ್ರಿಗೆ ಆಹಾರ ಸಿಗ್ದಾಗಾಯ್ತು. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅಭಿ ಉದ್ದೇಶ ಅದಾಗಿರಲ್ಲ ಅಲ್ವಾ? ನೀನ್ ಮಧ್ಯ ಮಾತಾಡ್ಬೇಡ. ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಏನ್ರು ಇದೆಲ್ಲ? ಯಾಕೆ ಹೀಗಾಡ್ತಾ ಇದ್ದೀರಾ? ನಾವು ಕಂಪ್ನಿ ನಡೆಸೋದಾಗ್ಲಿ ಪ್ರಾಜೆಕ್ಟ್ ಮಾಡೋದಾಗ್ಲಿ ನಮ್ಮ ಜೀವನಕ್ಕೋಸ್ಕರ, ಸಂಬಂಧಕ್ಕೋಸ್ಕರ. ಆದ್ರೆ ಅದರಿಂದಾಗಿನೇ ಜೀವನದಲ್ಲಿ ನೆಮ್ಮದಿ ಕಳ್ಕೊಂಡು ಸಂಬಂಧಗಳಲ್ಲಿ ಸಮಸ್ಯೆ ತಂದ್ಕೋಬಾರ್ದು. ಅಮ್ಮ, ಹಾಗಂತ ಏನು ಕೆಲಸ ಮಾಡದೇ ಇರೋಕ್ಕಾಗತ್ತಾ? ನಾವು ಮಾಡೋ ಕೆಲಸದಲ್ಲಿ ಗೆಲುವು ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪ? ಇಂಥ ಎಥಿಕ್ಸ್ ಇಲ್ಲದೆ ಇರೋನ ನಂಬಿದ್ರೆ ಆ ಗೆಲುವು ಹೇಗೆ ಸಿಗತ್ತೆ? ಎನಫ್ ಬ್ರೋ. ಪದೇ ಪದೇ ನನಗೆ ಎಥಿಕ್ಸ್ ಇಲ್ಲ ಅನ್ನೋ ಹಾಗೆ ಮಾತಾಡ್ಬೇಡ. ಎಥಿಕ್ಸ್ ಬಗ್ಗೆ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಇನ್ಮೇಲೆ ನನ್ನ ಕೆಲಸ ನಂದು, ಅದನ್ನು ನಾನೇ ಮಾಡ್ತೀನಿ. ಆಗ ನಿನಗೂ ನನ್ನಿಂದ ತೊಂದರೆ ಇರಲ್ಲ. ನಿನ್ನ ಹತ್ರ ಈ ಥರ ಮಾತುಗಳು ಕೇಳೋ ಅವಶ್ಯಕತೆನೂ ನನಗಿರಲ್ಲ. ಆಯ್ತು, ಆಗ್ಲೇ ನಿನಗೆ ಬುದ್ಧಿ ಬರೋದು. ನಿನ್ನ ಕೆಲಸಗಳೆಲ್ಲ ನೀನು ಎಷ್ಟು ಮಟ್ಟಿಗೆ ಮಾಡ್ಕೋತೀಯ ಅಂತ ನಾನು ನೋಡ್ತೀನಿ. ಬಾಬು, ಏನು ಇದಲ್ಲ? ಏನಾಯ್ತು ಅಲ್ಲಿ? ಅಮ್ಮ, ಪ್ರೆಸೆಂಟೇಷನ್ ಕೊಡೋಕ್ಕೆ ಅಂತ ಕಾನ್ಸೆಪ್ಟ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ನಮಗಿಂತ ಮುಂಚೆ ನಮ್ಮ ಕಾನ್ಸೆಪ್ಟ್ ಇನ್ನೊಬ್ರು ಯಾರೋ ಬಂದು ಹೇಳಿದ್ದಾರೆ. ಅವ್ರಿಗೆ ಕಾನ್ಸೆಪ್ಟ್ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತ ಅರ್ಥ ಆಗ್ತಾ ಇಲ್ಲ. ಒಂದ್ ವೇಳೆ ಅವರು ಅದೇ ಥರನೇ ಯೋಚನೆ ಮಾಡಿದ್ರೆ? ಸಾಧ್ಯನೇ ಇಲ್ಲ. ಹಾಗಂತ ಅವ್ರಿಗೆ ಯೋಚನೆ ಬರಬಾರ್ದು ಅಂತಲ್ಲ. ಒಂದು ವೇಳೆ ಯೋಚನೆ ಬಂದಿದ್ರು ಪ್ರೆಸೆಂಟ್ ಮಾಡೋ ರೀತಿ ಬೇರೆ ಬೇರೆ ಇರ್ತಾಯಿತ್ತು. ಆದ್ರಲ್ಲಿ ನಾವು ಮಾಡ್ಕೊಂಡಿರೋ ಕಾನ್ಸೆಪ್ಟ್ ಹೇಗಿತ್ತೋ ಹಾಗೇನೆ ಪಿನ್ ಟು ಪಿನ್ ಹೇಳಿದ್ದಾರೆ. ನಮ್ಮ ಕಾನ್ಸೆಪ್ಟ್ ಲೀಕ್ ಆಗಿದೆ. ಹಾಗಿದ್ರೆ ಅಭಿನೇ ಯಾರಾದ್ರೂ ಡಿಸ್ಕಸ್ ಮಾಡಿದಾನೆ ಅಂತೀರಾ? ಇಲ್ಲ ಇಲ್ಲ, ಅಭಿ ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅಲ್ಲಿದ್ದವರು ಅವಮಾನ ಆಗೋ ಥರ ಮಾತಾಡಿದ್ದಾರೆ. ಅದಕ್ಕೆ ಅವನಿಗೆ ಸ್ವಲ್ಪ ಕೋಪ ಬಂದಿದೆ. ಅದಕ್ಕೆ ಅಭಿ ಮೇಲೆ ಕೂಗಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಷ್ಟೇ, ಇಬ್ಬರು ಸರಿ ಹೋಗ್ತಾರೆ. ನೀವೇನು ಯೋಚನೆ ಮಾಡಿಬಿಡಿ. ಅಮ್ಮ, ಬರ್ತೀನಿ. ದತ್ತ ಮಹಾಪ್ರಭುಗಳೇ, ನನಗಿವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಕಷ್ಟಪಟ್ಟು ಮಗನ ನಂಬರ್ನ ಹುಡುಕಿ ಫೋನ್ ಮಾಡಿ ನನ್ನ ಸೊಸೆ ನನ್ನ ಮಗನ ಜೊತೆ ಮಾತಾಡಿದ ತಕ್ಷಣ ಅವಳ ಮುಖ ಅರಳಿಬಿಡ್ತು. ಅವನಿಗೂ ಅಷ್ಟೇ. ನನ್ನ ಸೊಸೆ ಧ್ವನಿ ಕೇಳ್ತಿದ್ದ ಹಾಗೆ ಅವನ ಮನಸ್ಸು ಇಲ್ಲಿಗೆ ಎಳೆಯೋದು ಶುರು ಆಗ್ಬಿಟ್ಟಿರತ್ತೆ. ಏನೋ ಆದಷ್ಟು ಬೇಗ ಅವನು ಎಲ್ಲಾನ ಇರಲಿ, ಇಲ್ಲಿಗೆ ಬಂದು ನನ್ನ ಮಗ ಸೊಸೆ ಇಬ್ರು ಜೀವನ ಮೊದಲಿನ ಹಾಗೆ ಆಗಿಬಿಟ್ರೆ ನಾನು ಇಷ್ಟೆಲ್ಲ ಶ್ರಮ ಪಟ್ಟೆ ನೋಡಿ ಅದಕ್ಕೆ ಒಂದು ಸಾರ್ಥಕತೆ ಸಿಗತ್ತೆ. ಏಯ್ ಜುಗ್ಗ, ನೀನೇ ನಿನ್ನ ಮಗನಿಗೆ ಫೋನ್ ಮಾಡಿದ್ದು ಅಂತ ಸಂಜೀನ ಹತ್ರ ಹೇಳ್ಬೋದಾಗಿತ್ತಲ್ವಾ? ಅದು ಹೇಗಾಗತ್ತೆ ದತ್ತ ಮಹಾಪ್ರಭುಗಳೇ? ನನ್ನ ಸೊಸೆ ಮುದಿಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ. ನಾನು ಮಾಡಿರೋ ಕೆಲಸಗಳು ಎಲ್ಲ ಅಂಥದ್ದೇ ಬಿಡಿ. ಅವಳ ದೃಷ್ಟಿಲಿ ನಾನಿನ್ನೂ ಬದಲಾಗಿಲ್ಲ, ಕೆಟ್ಟವನೇ. ಅವಳ ಮನಸ್ಸಲ್ಲಿ ನನ್ನ ಮೇಲಿರೋ ಭಾವನೆ ಹಾಗೆ ಇದ್ರೂ ಪರವಾಗಿಲ್ಲ. ನನ್ನ ಮೇಲಿರೋ ಭಾವನೆ ಅವಳ ಮನಸ್ಸಿನಲ್ಲಿ ಹಾಗೆ ಇರುವಾಗ ನಾನು ಸತ್ರೂ ಪರವಾಗಿಲ್ಲ. ನಾನು ಮಾಡಿರೋ ಪಾಪಗಳಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಆದರೆ ದತ್ತ ಮಹಾಪ್ರಭುಗಳೇ, ನನ್ನ ಕೆಟ್ಟತನದಿಂದ ನನ್ನ ಮಗ ಸೊಸೆ ಇಬ್ರು ಇಷ್ಟು ವರ್ಷದಿಂದ ದೂರ ಇದ್ದಾರಲ್ಲ, ಅದೇ ಒಂದು ದೊಡ್ಡ ಯೋಚನೆ ಆಗಿಬಿಟ್ಟಿತ್ತು ನನಗೆ. ಅದಕ್ಕೆ ಅಂತೂ ಇಂತೂ ಕಷ್ಟಪಟ್ಟು ಕೊನೆಗೂ ನಿನ್ನ ಮಗನ ಫೋನ್ ನಂಬರ್ ಹುಡುಕಿ ಅವನಿಗೆ ಫೋನ್ ಮಾಡಿ, ಅಷ್ಟೇ ಅಲ್ಲ ನಿನ್ನ ಸೊಸೆಗೂ ಅವನ ಹತ್ರ ಮಾತಾಡೋ ಥರ ಮಾಡಿದೆ ಅಲ್ಲ? ಬೇಷ್, ಮೆಚ್ಚದೆ ಕಣೋ ನಿನ್ನ.
ಅಂದರೆ ಮತ್ತೆ ಪ್ರಸಾದ್ ಇಲ್ಲಿಗೆ ಬರೋ ಹಾಗೆ ಮಾಡ್ತಿರೋದು ಭಾವನಾ? ಇನ್ನೇನು ಮತ್ತೆ? ನೋಡು ಸಂಧ್ಯಾ, ನೀನು ನಿನ್ನ ತಪ್ಪುಗಳನ್ನೆಲ್ಲ ಒಂದೊಂದಾಗಿ ತಿದ್ಕೋತಾ ಇದ್ದೀಯ. ಮೃಗ ಆಗಿದ್ದವನು ಮನುಷ್ಯನಾಗಿ ಬದಲಾಗಿದ್ದೀಯ. ಹೀಗೆ ಬದಲಾಗೋರ್ನ, ತಪ್ಪುಗಳನ್ನು ತಿದ್ದುಕೊಳ್ಳೋರ್ನ ಈ ದತ್ತ ಯಾವತ್ತೂ ಮೆಚ್ಕೋತಾನೆ ಕಣ. ಮೂರು ಜನ ಮಕ್ಕಳು ಒಂದಾಗಿದ್ದಾರೆ, ಒಗ್ಗಟ್ಟಾಗಿ ಏನೇನು ಬೇಕಾದರೂ ಸಾಧಿಸ್ತಾರೆ, ತಂದೆ ಹೆಸರಿಗೆ ಕೀರ್ತಿ ತರ್ತಾರೆ, ತಾಯಿ ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅಲ್ವಾ? ಆದ್ರೆ ಇವತ್ತೇನಾಯ್ತು? ಅವರಿಬ್ರು ಹಾವು ಮುಂಗ್ಸಿ ಹಾಗೆ ಕಿತ್ತಾಡ್ತಿದ್ದಾರೆ. ಅವರಿಬ್ಬರ ಮಧ್ಯೆ ಇದ್ದಿದ್ದ ಪ್ರೀತಿ ಕರಗಿ ಹೋಗಿ ಈಗ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಆ ಬೆಂಕಿಗೆ ಸ್ವಲ್ಪ ತುಪ್ಪ ಸುರಿದ್ರೆ ಮನೆ 2 ಭಾಗ ಆಗುತ್ತೆ ಅಲ್ವಾ ತುಳಸಿ? ಅಂದ್ರೆ ಈ ಕೆಲಸ ನಿಂದೇನಾ? ನಿನ್ ಮಕ್ಕಳು ಕಿತ್ತಾಡ್ತಿರೋದಕ್ಕೆ ನನ್ನನ್ನು ಯಾಕೆ ಹೊಣೆ ಮಾಡ್ತಿದ್ಯಾ ತುಳಸಿ? ಹಾಗಂದ ವೇಳೆ ಅದಕ್ಕೆ ನಾನೇ ಕಾರಣ ಅಂತಾನೆ ಅಂದ್ಕೋ. ಏನ್ ಮಾಡ್ತೀಯಾ? ಹೋಗಿ ನಿನ್ ಮಕ್ಕಳ ಹತ್ರ ಹೇಳಿ ನಿನಗೂ ಗೊತ್ತು.